ಈಗ ಅಭಿವೃದ್ಧಿ ಪರವಾಗಿ ಹೋದ್ರು ಕೂಡ ಯಾವತ್ತೂ ಕೂಡ ಮುಖಪಟ್ಟಣಕ್ಕೆ ನಾವು ಯಾವತ್ತೂ ಕೂಡ ಒಂದು ಕೈ ಮೇಲಿನ ರೀತಿಗೆ ನಾವು ಗೆದ್ದಂತ ಸಂದರ್ಭದಲ್ಲಿ ನಿಮ್ಗೆ ಅಭಿವೃದ್ಧಿಗೆ ಹಣವನ್ನ ನೀಡಿರ್ತಕ್ಕಂಥದ್ದು ಈಗ 10 ಕೋಟಿ ಬಂದಿತ್ತು ಕ್ಷೇತ್ರಕ್ಕೆ, 2 ಕೋಟಿ ಇಲ್ಲಿಗೆ ಮೀಸಲಿಟ್ಟು ನೀವೇ ಒಂದು ಪಟ್ಟಿ ಮಾಡಿಕೊಟ್ಟಿದ್ರಿ. ಇನ್ನೇನು ಅದು ಕೆಲಸಗಳು ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ 32 ವಾರಗಳಿಂದ 15 ದಿವಸಕ್ಕೆ ಒಂದ್ಸತಿ ನಿಮಗೆ ಸಿರಾದಲ್ಲಿ ನಿಮ್ಮ ಜನಸ್ಪಂದನ ನಿಮ್ದೇನೇ ಸಮಸ್ಯೆ ಇದ್ರು ಅಲ್ಲಿ ಕೇಳೋ ಅಂತ ಕೆಲಸ ಮಾಡ್ತಾ ಇದೀವಿ. ಚಿಕ್ಕನಾಯಕನಹಳ್ಳಿಲಿ 71 ವಾರದಿಂದ ಮಾಡ್ತಾ ಇದ್ದೀವಿ. ಇದು ಯಾಕೆ ಅಂದರೆ ಜನಗಳಿಗೆ ಹತ್ತಿರವಾಗಿ ಹೋಗ್ಬೇಕು, ಎಲ್ಲೋ ಒಂದು ಕಡೆ ಅದು MLA ಇಲ್ಲ ಅಧಿಕಾರಿಗಳನ್ನ ಹುಡುಕೊಂಡು ಹೋಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಇನ್ನೂ ಕೆಳಗೆ ಹೋಗ್ಬೇಕು ಅಂತ ಮನೆ ಬಾಗಿಲಿಗೆ ಮನೆ ಮಗ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡು 2 ತಿಂಗಳಿಗೆ ಒಂದೊಂದು ಸತಿ ಒಂದೊಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಲಿ 8 ಭಾಗ ಮಾಡಿಕೊಂಡು ಎಲ್ಲಾದರೂ ಒಂದು ಕಡೆ ಸಿಗಬೇಕು. ಎಲ್ಲ ಅಧಿಕಾರಿಗಳ ಜೊತೆ ಪ್ರತಿಯೊಂದು ಹಳ್ಳಿಗೂ ಕೂಡ ಪ್ರವಾಸ ಮಾಡಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಅಲ್ಲೇ ಆದಷ್ಟು ಬಗೆಹರಿಸೋ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಮಾಡಿಲ್ಲ. ನಾವು ಅದನ್ನು ಪ್ರಾರಂಭ ಮಾಡಿ ಇದು ನಾಳೆ ಶುಕ್ರವಾರ ಉಳಿಯಾರ ಆದರೆ ಒಂದು ರೌಂಡ್ ಎಲ್ಲ ಹೋಬಳಿನೂ ಕೂಡ ಆಗ್ತದೆ 8 ಕಡೆನೂ. ಆದ್ದರಿಂದ ಈ ಥರ ನಿಮ್ಗೆ ಹತ್ತಿರವಾಗಿ ಇರಬೇಕು, ನಿಮ್ಮ ಜೊತೆ ಇರಬೇಕು. ನಿಮ್ಮ ಯಾವತ್ತೂ ಕೂಡ ನಿಮ್ಮ ಮನಸ್ಸಲ್ಲಿ ರಾಜಕೀಯ ಒಂದೇ ಅಲ್ಲ, ಯಾವತ್ತೂ ಕೂಡ ಒಂದು ವಿಶ್ವಾಸದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲೂ ಬುಕ್ಕಾಪಟ್ಟಣದವರು ಪಕ್ಷಕ್ಕೆ ನಿಷ್ಠೆಯಿಂದ ಯಾವತ್ತೂ ಕೂಡ ಪಕ್ಷದ ಸಿದ್ಧಾಂತಗಳು ಒಳಪಟ್ಟಂಥ ರೀತಿಯಲ್ಲಿ ಇವತ್ತು ಪಕ್ಷದ ಯಾವುದೇ ಅಭ್ಯರ್ಥಿ ನಿಂತ್ಕೊಳ್ಳಿ, ಇವತ್ತು ನಾವು ಪ್ರಕಾಶ್ ಅಣ್ಣನ ಮತ್ತು ಸತ್ಯನಾರಾಯಣ ಅವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದ್ರ ಜೊತೆಯಲ್ಲಿ ಅವರು ಮೊದಲಿಂದ ಗಂಗಣ್ಣವ್ರ ಕಾಲದಿಂದ ಪ್ರಕಾಶ್ ಅಣ್ಣ ಇವತ್ತು ನಮ್ಮ ಪಕ್ಷದಲ್ಲೇ ಇದ್ದಂಥವ್ರು, ಜೊತೆಗೆ ನಮ್ಮ ಮಾದೇವಣ್ಣ ಅವರು ಕಳ್ಳಂಬೆಳ್ಳ ಕ್ಷೇತ್ರದಿಂದ ಹಲವಾರು ಬಾರಿ ನಿಂತ್ಕೊಂಡು ಅವರು ಕೂಡ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇದರಿಂದ ಇವತ್ತು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಖಂಡಿತ ಇವರೆಲ್ಲರೂ ಕೂಡ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು. ಸನ್ಮಾನ್ಯ ಸತ್ಯನಾರಾಯಣ ಅವ್ರನ್ನು ಕೂಡ ಅವ್ರ ಬಗ್ಗೆ ನಮ್ಮ ದೇವೇಗೌಡರಿಗೆ ಅಪಾರವಾದ ಪ್ರೀತಿ. ಎಲ್ಲ ಜಾತಿನಲ್ಲೂ ಕೂಡ ಉಪಜಾತಿಗಳನ್ನ ಹುಡುಕಿ ಅಂಥವ್ರಿಗೆ ಮಂತ್ರಿ ಮಾಡ್ತಿದ್ದವ್ರು ಯಾರು ಇದ್ದರೆ ಅದು ದೇವೇಗೌಡರು. ಕುಂಚಿಟಿಗರಿಗೆ ಮಾಡಬೇಕು ಅಂತ ಸತ್ಯನಾರಾಯಣಿಗೆ ಮಾಡೋರು. ಇನ್ನೊಂದಾಯಿತು, ಹಿಂದೆ ಗೊಲ್ಲರಲ್ಲಿ ಯಾರೂ ಇಲ್ಲ ಅಂತ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾರು ಗೊಲ್ಲರಿದ್ದಾರೆ ಅಂತಕ್ಕಂಥದ್ದು ಯೋಚನೆ ಮಾಡಿ ಮುನಿಯಪ್ಪ ಮುದ್ದಪ್ಪ ಅಂತ ಒಬ್ರು ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಕರೆದು ಅವ್ರನ್ನ ಅಂಥವ್ರನ್ನ ಮಂತ್ರಿ ಮಾಡಿದಂಥವ್ರು ದೇವೇಗೌಡರು. ಇವತ್ತು ಇದೆಲ್ಲ ಸ್ಮರಿಸ್ಕೋಬೇಕಾಗ್ತದೆ. ಎಲ್ಲ ಜಾತಿಯವ್ರಿಗೂ ಕೂಡ ಜಾತ್ಯತೀತವಾಗಿ ಅಧಿಕಾರ ಕೊಡಿಸ್ತಕ್ಕಂಥದ್ದು ಇದೆಲ್ಲ ನಿಲುವು ಇದ್ದಂಥದ್ದು ಸನ್ಮಾನ್ಯ ದೇವೇಗೌಡರು. ಅಂಥವ್ರ ಗರ್ಡಿನಲ್ಲಿ ನಾವೆಲ್ಲ ಇರ್ತಕ್ಕಂಥವ್ರು ಪುಣ್ಯವಂತರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸರ್ಕಾರಗಳು ಏನು ಮಾಡ್ತಾವೆ, ದೇವೇಗೌಡರನ್ನ ಉಪಯೋಗಿಸ್ಕೊಳ್ಳೋದು ಯಾವಾಗ ಅಂದರೆ ಏನಾದ್ರು ತಮಿಳುನಾಡು ಕರ್ನಾಟಕದ ನೀರಿಂದ ಹೋರಾಟ ಬಂದಾಗ ದೇವೇಗೌಡರು ಮಧ್ಯಸ್ಥಿಕೆ ಬೇಕು, ಇಲ್ದಿದ್ರೆ ಅವರಿಗೆ ಗೌರವ ಕೊಡಲ್ಲ. ಇಂಥ ಪರಿಸ್ಥಿತಿ ಇಂಥ ರಾಜಕಾರಣಿಗಳನ್ನ ಇವತ್ತು ನೋಡ್ತಾ ಇದ್ದೇವೆ. ಇವತ್ತು ನೋಡಿದ್ರಿ ಮೊನ್ನೆ ಏನು ಕ್ರಿಕೆಟ್ಗೆ ಇವರೇನೋ ಹೊಡೆದು ಕಪ್ ತಂದುಬಿಟ್ರೆ ಅನ್ನೋ ರೀತಿಯಲ್ಲಿ ಇವ್ರು ನಡ್ಕೊಂಡಂಥ ರೀತಿಲಿ ಅಮಾಯಕ ಯುವಕರನ್ನ 11 ಜನನ ಬಲಿ ತಗೊಂಡು ಈ ಸರ್ಕಾರ ಇವರೇನು ಅದು ಎಂಥದ್ದು ಆ ಬೆಟ್ಟಿಂಗ್ ದಂಧೆಗಿರ್ತಕ್ಕಂಥದ್ದು ಇವರೇ ಕುಮ್ಮಕ್ಕೆ ಕೊಟ್ಟಂಗೆ ಆಗುತ್ತೆ. ಅದನ್ನು ಎಲ್ಲ ಯುವಕರು ಅದರಿಂದ ಹಾಳಾಗ್ತಾ ಇದ್ದಾರೆ. ಎಲ್ಲ ಬೆಟ್ಟಿಂಗ್ ದುಡ್ಡು ಕಟ್ಕೊಂಡು IPLಗೆ ಇದೇನಾದ್ರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ರೀಡೆನಲ್ಲಿ ಇವ್ರು ಏನಾದ್ರು ಕೂಡ ಇದಕ್ಕೆ ಪ್ರೋತ್ಸಾಹ ನೀಡಿದರೆ ಖಂಡಿತ ಒಪ್ತಾ ಇದ್ವಿ. ಇವ್ರಿಗೆ ಅದರಲ್ಲಿ ಒಂದು ಪೈಸದ್ದು ಇಲ್ಲ, ಕಿಂಚಿತ್ತೂ ಇಲ್ಲ. ಅವ್ರೇನೋ RCB ತಂಡದವರು ಸ್ಟೇಡಿಯಂನವ್ರು ಅವ್ರೇನೋ ಕಾರ್ಯಕ್ರಮ ಮಾಡ್ಕೊಳ್ಳೋರು. ಇವ್ರ ಕುಟುಂಬದ ಕಾರ್ಯಕ್ರಮ ಮಾಡೋ ರೀತಿಯಲ್ಲಿ ವಿಧಾನಸೌಧದ ಮುಂದೆ ಯಾವುದೇ DPR ಅನುಮೋದನೆ ಇಲ್ದಂಗೆ ಇವತ್ತು ಯಾರನ್ನೂ ಪ್ರೋಟೋಕಾಲ್ನ ಮೇಂಟೈನ್ ಮಾಡ್ದಂಗೆ ಅವ್ರ ಕುಟುಂಬದ ಕಾರ್ಯಕ್ರಮ ಮಾಡ್ದಂಗೆ ಮಾಡಕ್ಕೆ ಹೊರಟು ಅಮಾಯಕ 11 ಜನನ ಬಲಿ ತಗೊಂಡ್ರಲ್ರಿ. ದಯಮಾಡಿ ಇವ್ರಿಗೆ ನಾಚಿಕೆ ಆಗಬೇಕು. ಇಂಥ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು ಯಾಕೆ ಇದನ್ನು ಮಾಡೋದು ಅಂದರೆ ನೀವು ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಯುವ ನಿಧಿ ಅಂತ ಒಂದು ಇವರು ಪಂಚ ಯೋಜನೆಯಲ್ಲಿ ಒಂದು ಯೋಜನೆ ಇಟ್ಟಿದ್ದಾರೆ. ಅದರಲ್ಲಿ ಯುವ ನಿಧಿಯಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಅದಕ್ಕೆ ನೋಂದಣಿ ಆಗಿದ್ದಾರೆ? 2,80,000 ಜನ ಆಗಿದ್ದಾರೆ. ಯಾರು ಇವರು ಸ್ವಾಭಿಮಾನಿ ಯುವಕರು, ಇವ್ರು 3,000ಕ್ಕೆ ಯಾರು ಕೂಡ ಕೈ ಚಾಚ್ಕೊಂಡು ನಿಂತಿಲ್ಲ ನಮ್ಮ ರಾಜ್ಯದ ಯುವಕರು. ಅದನ್ನು ಇವತ್ತು ಅವ್ರನ್ನೇನಾರು ಓಲೈಸ್ಕೋಬೇಕು ಅಂತ ಯುವಕರನ್ನ ಏನೇನೋ ಮಾಡೋಕ್ಕೆ ಹೋಗ್ತಾರೆ, ಇವ್ರ ಕೈಲಾಗಲ್ಲ. ಅದನ್ನು ಓಲೈಸಬೇಕು ಅಂದರೆ ಅವ್ರಿಗೆ ಒಂದು ಬದುಕನ್ನು ಕಟ್ಕೊಡ್ಬೇಕು, ಅವ್ರಿಗೆ ಎಲ್ಲರೂ ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಅದಕ್ಕೆ ಇವ್ರು ಮುಂದಾಗದೆ ಈ ಥರ 3,000 ಕೊಟ್ಟು ಅವ್ರನ್ನ ಇನ್ನೂ ಸೋಂಬೇರಿ ಮಾಡೋಕ್ಕೆ ಹೋಗ್ತಾ ಇದ್ದಿರಲ್ಲ. ರಾಜ್ಯ ಕಟ್ಟಂಥ ಯುವಕರನ್ನ ಈ ಥರ ನೀವು ಕುಗ್ಸೋ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ ಖಂಡಿತ ಇದೆಲ್ಲದಕ್ಕೂ ಕೂಡ ನೀವು ಪ್ರತಿ ಉತ್ತರ ಯಾವುದೇ ಚುನಾವಣೆ ಬಂದರೂ ನೀವು ಕೊಟ್ಟರೆ, ಅವ್ರು ಯಾಕೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ 2 ವರ್ಷದಿಂದ ಮಾಡ್ತಾ ಇಲ್ಲ ನಿಮಗೆ ಗೊತ್ತಾ? ಕೊಟ್ಟರೆ ಎಲ್ಲೂ ಕೂಡ ನಮ್ಮ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಆಲೋಚನೆಯಲ್ಲಿ ಇವತ್ತು ನಮ್ಮ ಏನು ಕೆಳಮಟ್ಟದ ಅಧಿಕಾರಿಗಳನ್ನೆಲ್ಲದನ್ನು ಕೂಡ ಮೊಟಕು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ತಾಕತ್ತಿದ್ರೆ ಇವರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮಾಡಲಿ, ಕಾರ್ಪೊರೇಷನ್ ಎಲೆಕ್ಷನ್ಗಳು ಮಾಡಲಿ, ಇದೆಲ್ಲ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಸುಮ್ಮನೆ ಈಗ ಭಾಗ್ಯಗಳ ಅಧ್ಯಕ್ಷಗಳಿಗೆ 3 ಪಟ್ಟು ಮುಂದೆನೇ ಅವ್ರಿಗೆ ದುಡ್ಡನ್ನು ಅಡ್ವಾನ್ಸಾಗಿ ಕೊಡ್ತಾರೆ. 7.5 ಕೋಟಿ ಹಣವನ್ನು ಅಡ್ವಾನ್ಸಾಗಿ ಅವ್ರಿಗೆ ಕೊಡ್ತಾರೆ. ಇವ್ರು 3 ತಿಂಗಳು ಇದನ್ನು ಕೊಟ್ಟಿಲ್ಲ. ಇನ್ನು
ಏನು ದುಡ್ಡನ್ನ ಮಾರ್ಚ್ ಕೊಟ್ಟಿಲ್ಲ, ಏಪ್ರಿಲ್ ಮೇ ಜೂನ್ ಇದು 3 ತಿಂಗಳದನ್ನು ಕೂಡ ಹೆಣ್ಮಕ್ಳಿಗೆ 2,000 ಹಾಕೋದು ದುಡ್ಡು ಹಾಕಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಅದನ್ನ ನೋಡ್ಕೊಳಕ್ಕಂತ ಅದನ್ನ ನೋಡ್ಕೊಳ್ಳೋದು ಏನಿದೆ ಅದರಲ್ಲಿ ಅಕೌಂಟ್ ಅವ್ರಿಗೆ ಹೋಗುತ್ತೆ. ಅದನ್ನ ನೋಡ್ಕೊಳ್ಳೋದೇನಿದೆ, ಯಾರೋ ಅಧಿಕಾರಿ ಕೂತ್ಕೊಂಡು ಅಲ್ಲಿ ಬೆಂಗಳೂರಲ್ಲೇ ನೋಡ್ಕೋಬಹುದು ಅವನ IAS ಆಫೀಸರು. ಅದಕ್ಕೊಂದು ಸಮಿತಿ ಮಾಡಿ ಇವ್ರಿಗೆ ಸಂಬಳಗಳು ಕೊಟ್ಕೊಂಡು ಇವ್ರಿಗೆ ಕಚೇರಿ ಇವ್ರಿಗೆ ಇದನ್ನ ಮಾಡಕ್ಕೆ ಅಡ್ವಾನ್ಸ್ ಆಗಿ 3 ತಿಂಗಳು ದುಡ್ಡು ಹಾಕ್ತಾರೆ ಅಂದ್ರೆ ಇವ್ರಿಗೆ ನಾಚಿಕೆ ಆಗಲ್ವಾ? ಇವ್ರದ್ದೇನು ಇದನ್ನ ಕಾಂಗ್ರೆಸ್ ಪಾರ್ಟಿ ದುಡ್ಡ? ನಿಮ್ಮದು ಬೆವ್ರು ಸುರಿಸಿ ನೀವೆಲ್ಲ ಏನು ತೆರಿಗೆ ಕಟ್ಟಿರ್ತೀರಿ ಆ ಹಣದಲ್ಲಿ ಇವ್ರು ಈ ಥರ ಚೆಲ್ಲಾಟ ಆಡ್ತಾ ಇದ್ದಾರೆ. ಇವ್ರ ಪಕ್ಷದ ಒಂದು ಇದನ್ನು ಕಾರ್ಯಕರ್ತರಿಗೆ ಕೊಟ್ಟಿರ್ತಕ್ಕಂಥದ್ದು ನಾಚಿಕೆಗೇಡು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲ ಗಮನದಲ್ಲಿ ಇಟ್ಕೋಬೇಕು. ನೀವು ಪಕ್ಷ ಕಟ್ಟೋದು ಅಷ್ಟು ಸುಲಭ ಇಲ್ಲ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರೊಂದು ಸಂಕಲ್ಪ ತೊಟ್ಟಿದ್ದಾರೆ, ಖಂಡಿತ ನಾನೇನಾದ್ರು ಮಾಡಿ ಯಾರೇ ಇರಲಿ ಯಾವುದೇ ವರ್ಗ ಇರಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾನು ಪ್ರವಾಸ ಮಾಡಿ ನಮ್ಮ ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು ಅಂತ. ಆ ನಿಟ್ಟಿನಲ್ಲಿ ಇವತ್ತು ಅವ್ರು ಹೊರಟಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಪ್ರಾಸ್ತಾವಿಕವಾಗಿ ಕ್ಷೇತ್ರದ ಬಗ್ಗೆ ಮತ್ತೆ ಈ ಒಂದು ಏನು ನಮ್ಮ ಜನತಾದಳದ ಬಗ್ಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ